ಈ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು, ದೇವಾಲಯಕ್ಕೆ ಅನೇಕರು ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರ ಮೂಲಕ ದೇವಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಮಾಧ್ಯಮ ಮೂಲಕ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಮಹೇಶ್ವರಮ್ಮ ದೇವಿ ನೂತನ ಶಿಲಾ ಗೋಪುರದ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 22/4/2026 26/4/2026 ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಶ್ರೀ ಮಹೇಶ್ವರಮ್ಮ ತಾಯಿ ದೇವಿ ಟ್ರಸ್ಟಿನ ಸಹಯೋಗದೊಂದಿಗೆ ಹಾಗೂ ಅಪಾರ ಭಕ್ತ ಸಮೂಹದೊಂದಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಜಿಲ್ಲಾ ಮುಖಂಡರು ಗೋವಿಂದರಾಜ್ ಹೇಳಿದ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಭಕ್ತರು ತನು ಮನ ದಹ ಸಹಕರಿಸ ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ. ಆನೆಕುಂದಿ ಮಹಾಸಂಸ್ಥಾನ ಮಠದ ಆನೆಕುಂದಿ ಶರ್ಮಾ ಅವರು ಈ ಕಟ್ಟಡದ ವಾಸ್ತು ಶಿಲ್ಪವನ್ನು ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ನಾಯ್ಕರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಶ್ರೀಮತಿ ಭಾರತೀ ಶ್ರೀನಿವಾಸ್ ಅವರು, ಡಾಕ್ಟರ್ ನಾಗಭೂಷಣ್ ಅವರು, ಸಿಇಒ ಚಾಲುಕ್ಯ ಆಸ್ಪತ್ರೆಯ ಮುಖ್ಯಸ್ಥರು, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಚಂದ್ರಶೇಖರ್ ಬಾಬು ಅವರು, ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷರಾದಂಥ ಬಲರಾಮಣ್ಣವರು, ಲಕ್ಷ್ಮೀನಾರಾಯಣರವರು, ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಮುಖರಾದಂಥ ಮಂಜುನಾಥ್ರವರು, ಜಿಲ್ಲಾ ಕುಟುಂಬದವರು, ಹಾಗೆ ಬೆಟ್ಸ್ವಾಮಿಯವರು, ಹಿರಿಯ ಜಾತ್ಯತೀತ ಜನತಾದಳದ ಮುಖಂಡರು, ಮತ್ತು ಸತೀಶ್ ಚಂದ್ರ ಅವರು, ವಲಯ ಅರಣ್ಯಾಧಿಕಾರಿಗಳು, CG ಲೋಕೇಶ್ ರವರು, ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳು, ಶಿವಕುಮಾರ್ ಅವರು ಯುವ ಘಟಕದ ಮುಖ್ಯಸ್ಥರು, ಹಾಗೆ ವಕೀಲರಾದಂಥ PR ಜಯರಂಗಯ್ಯನವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ರೈತ ಸಂಘ CG ಶಂಕರಪ್ಪನವರು, ಅಂಬಿಕಾರವರು, KN ವೆಂಕಟೇಗೌಡರು ಗುಬ್ಬಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷರು, ವೆಂಕಟೇಶ್ವರವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಗುಬ್ಬಿ ತಾಲೂಕು, ಕುಮಾರ್ ಅವರು ಪಟ್ಟಣ ಪಂಚಾಯಿತಿಯ ಸದಸ್ಯರು, ಮೊಹಮ್ಮದ್ ಸಾದಿಕ್ ರವರು ಮಾಜಿ ಸದಸ್ಯರು ಪಟ್ಟಣ ಪಂಚಾಯಿತಿ, ಶ್ವೇತಾ ಜಗದೀಶ್ವರವರು ಶ್ರೀಮತಿ ಮಾಜಿ ಉಪಾಧ್ಯಕ್ಷರು ಪಟ್ಟಣ ಪಂಚಾಯಿತಿ, ಪ್ರಮೋದ್ ಪೂಜಾರ್ರವರು, ಶ್ರೀ ಕ್ಷೇತ್ರ ಮುಳುಕಟ್ಟಮ್ಮ ಜಗನ್ಮಾತೆ ನಾಗಮಂಗಲ ಹಾಗೂ ಪುಷ್ಪಾವತಿ ಚನ್ನಬಸವಯ್ಯನವರು ಸೇರಿದಂತೆ ಜಿಲ್ಲೆಯ